ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ಗಳು ಆಚೆ ಬಂದಿರೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಈ ಬಿಗ್ ಬಾಸ್ ಶೋ ಮತ್ತೆ ಕಂಟಿನ್ಯೂ ಆಗುತ್ತಾ, ಇಲ್ಲಾಂದ್ರೆ ಮತ್ತೆ ಇಲ್ಲಿಗೆ ನಿಂತು ಹೋಗುತ್ತಾ ಅಂತ ತುಂಬ ಜನ ಕ್ವಶನ್ ಮಾಡ್ತಾ ಇದ್ರೆ. ಸೊ ಅದಕ್ಕೆ ಭಯ ಪಡಬೇಡಿ ಗೈಸ್. ಸೊ ಇವಾಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರೋದು ಏನಂತಂದ್ರೆ, ಸೊ ಹೈಕೋರ್ಟ್ ಮೆಟ್ಲು ಏರಿದ್ದಾರೆ ಬಿಗ್ ಬಾಸ್ ಅಂದ್ರೆ ಲೈಕ್ ಈ ಕಡೆ ಜಾಲಿವುಡ್ ಮ್ಯಾನೇಜ್ಮೆಂಟ್ ಅವರು. ಸೊ ಸದ್ಯಕ್ಕೆ 2:30 ಅಂದ್ರೆ ಇವತ್ತು 2:30ಗೆ ಮಧ್ಯಾಹ್ನ ಒಂದು ತೀರ್ಪು ಹೊರಬೀಳುತ್ತೆ. ಅಂದ್ರೆ ಸಂಜೆ ಅಷ್ಟರಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿಗೆ ಬರ್ತಾರೆ ಮಾಹಿತಿ ಪ್ರಕಾರ ಅಂತಂದ್ರೆ 10 ದಿನಗಳ ಕಾಲ ಒಂದು ಕಾಲಾವಕಾಶ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಅವ್ರಿಗೆ. ಸೊ ಆಕ್ಚುಲಿ ಮ್ಯಾನೇಜ್ಮೆಂಟ್ ಅವರು 15 ದಿನ ಟೈಮ್ ಕೇಳಿದ್ದಾರೆ. ಆಕ್ಚುಲಿ ಯಾಕಂದ್ರೆ ಅದೇನೇನು ಇರುತ್ತೋ ಅದೆಲ್ಲ ನಾವು ಫಾಲೋ ಮಾಡ್ತೀವಿ, ರೂಲ್ಸ್ ಫಾಲೋ ಮಾಡ್ತೀವಿ, ಅದೇನು ಅಮೌಂಟ್ ಇರೋದು ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ನಿರ್ಧಾರದ ಮೇಲೆ ಬೇಸಿಸ್ ಮೇಲೆ ಇವತ್ತು ಜಡ್ಜ್ ಅವರು ಒಂದು ಕೋರ್ಟ್ನ ಲೈಕ್ ಅದೇನೋ ಆದೇಶನ ಪಾಸ್ ಮಾಡೋದು. ಆಕ್ಚುಲಿ ಇದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಹತ್ರ ಇರುತ್ತಂತೆ. ಸೊ ಅವ್ರಿಗೆ ಒಂದು ಪವರ್ ಇಟ್ಟಿರ್ತಾರೆ, ಆ ಪವರ್ ಕೊಟ್ಟಿರ್ತಾರೆ. ನೀವು ಬೇಕಾದ್ರೆ ನೀವು ಅದನ್ನ ಈಗ ಹೆಂಗೆ ಸೀಸ್ ಮಾಡಿದ್ರು ಗೊತ್ತಾ, ಅದು ಜಿಲ್ಲಾಧಿಕಾರಿಗಳ ಪವರ್ ಮೇಲೆನೆ ಸೀಸ್ ಮಾಡಿರೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಅದೇ ಪವರು ಮತ್ತೆ ಇವಾಗ ವಾಪಸ್ ತಗೊಳ್ಳುವಂತ ಪವರ್ ಇರೋದು ಅವರೊಬ್ಬರಿಗೆ ಮಾತ್ರ. ಸೊ ಇವಾಗ DK ಶಿವಕುಮಾರ್ ಸರ್ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದಾರಂತೆ. ಸೊ ಅದಕ್ಕೋಸ್ಕರ ಅವರ ಲೈಕ್ ವಾಪಸ್ DC ಅವರು ಇದನ್ನ ಆದೇಶನ ವಾಪಸ್ ತಗೊಳ್ಬಹುದು ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅಂಡ್ ಎಸ್, ಇನ್ನೇನು ಒಂದು ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇದು ಬಂದಿಲ್ಲ. ಇನ್ನೊಂದು 3:30-4 ಗಂಟೆ ಅಷ್ಟರಲ್ಲಿ ಈ ಒಂದು ಮಾಹಿತಿ ಹೊರಬೀಳುತ್ತೆ. ಅವರು ಅಫಿಷಿಯಲ್ ಆಗಿ ಬಿಗ್ ಬಾಸ್ ನಡೆಸ್ತಾರಂತೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಒಂದಷ್ಟು ತುಣುಕುಗಳು ಆಲ್ರೆಡಿ ಆಚೆಗಳು ಬರ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧಿಗಳು ಧನುಷ್ ಮತ್ತೆ ಆಮೇಲೆ ಅಭಿಷೇಕ್ ಅವರು ಸಿಗರೇಟ್ಸ್ ಎತ್ಕೊಂಡು ಆಚೆಗಡೆ ಬಾಲ್ಕನಿಯಲ್ಲಿ ಕುತ್ಕೊಂಡಿದ್ದಾರೆ. ಸೊ ಅದನ್ನ ಯಾರೋ ವಿಡಿಯೋದಲ್ಲಿ ಮಾಡಿ ಹಾಕಿದ್ದಾರೆ, ವೈರಲ್ ಆಗ್ತದೆ. ಬಟ್ ಎನಿವೇಸ್ ಅವ್ರೇನು ಅದನ್ನೇ ನಾರ್ಮಲ್ ಆಗಿ ಮಾಡ್ತಾ ಇರ್ತಾರೆ. ಮನೆ ಒಳಗಡೆನೂ ಕೂಡ ಅದೊಂದು ಅವಕಾಶ ಇದೆ, ಸಿಗರೇಟ್ ರೂಮ್ಗೂ ಕೂಡ. ಸೊ ಎಸ್, ಈಗ ಫೈನಲಿ ಬಿಗ್ ಬಾಸ್ ಮನೆ ಒಳಗಡೆ ಮೇ ಬಿ ಈಗ 2 days ಗ್ಯಾಪ್ ಇದೆ. ಅಂಡ್ ತುಂಬಾ ಜನ ಕ್ವಶನ್ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ, ಲೈವ್ ಬರ್ತಾ ಇದೆಯಲ್ಲ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸೊ ಶುಕ್ರವಾರ ಅಂದ್ರೆ ನೀವು ಮೊನ್ನೆ ವಿಡಿಯೋದಲ್ಲಿ ನೋಡ್ಬೋದು ಎಪಿಸೋಡ್ ಅಲ್ಲಿ, ಈ ಶನಿವಾರ ಬಿಗ್ ಬಾಸ್ ಅವ್ರು ಹಾಕಿದ ರೂಲ್ಸ್ನೆಲ್ಲ ನಾವು ಬ್ರೇಕ್ ಮಾಡ್ತಾ ಇದೀವಿ, ಇವತ್ತು ಶನಿವಾರ ಆದ್ರೆ ರೂಲ್ಸ್ ಏನು ಅಪ್ಲೈ ಆಗಲ್ಲ, ಸೊ ನಾವೆಲ್ಲ ಆರಾಮಾಗಿರ್ಬೋದು ಅಂತ ಹೇಳಿದಲ್ಲ. ಸೊ ಶುಕ್ರವಾರನೇ ಶನಿವಾರ, ಭಾನುವಾರ, ಸೋಮವಾರ 3 ದಿವಸದ ಎಪಿಸೋಡು ಒಂದೇ ದಿವಸದಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಸೊ ಹಂಗಾಗಿ ಇನ್ನು ಸೋಮವಾರದ ಎಪಿಸೋಡ್ ಅವರದ ಬಿಗ್ ಬಾಸ್ ಅವರದ ಬಾಕಿ ಉಳ್ಕೊಂಡಿದೆ. ಈ ಸೋಮವಾರದ ಎಪಿಸೋಡ್ನ ಇನ್ನೂ 2 ದಿವಸ ಎಳಿಬೋದು. ಸೊ ಹಂಗಾಗಿ ಇವತ್ತು ಮತ್ತೆ ನಾಳೆನೂ ಕೂಡ ನಿನ್ನೆ ಎಪಿಸೋಡ್ನ ಫುಲ್ಲು ಡ್ರ್ಯಾಗ್ ಮಾಡ್ತಾರೆ. ಹೆಂಗೆ ಅಂತಂದರೆ ಪಿನ್ ಟು ಪಿನ್ ಹೆಂಗೆ ಲೈವಲ್ಲಿ ಹೆಂಗಿರುತ್ತಲ್ಲ, ಸೊ ಆಸ್ ಇಟ್ ಈಸ್ ಅದನ್ನೇ ತೊಗೊಂಡು ಇಲ್ಲಿ ಹಾಕ್ತಾರೆ, ಏನು ಚೇಂಜಸ್ ಮಾಡೋಕೆ ಹೋಗಲ್ಲ. ಆ್ಯಂಡ್ ಇವನ್ ಟಾಸ್ಕ್ ಇರುತ್ತೆ ಅಂತ ಅನ್ಸುತ್ತೆ ಇವತ್ತು. ಎಸ್, ಸೊ ಒಟ್ಟಿನಲ್ಲಿ ನೋಡೋದಾಗಿದ್ರೆ 2 days ಮುಂಚೆನೇ ನಮ್ಗೆ ಆ್ಯಕ್ಚುಲಿ ಲೈವ್ ತೋರಿಸ್ತಾ ಇದ್ದು, ಡಿಫಾಲ್ಟ್ ಲೈವ್ ಅಂತ ಆಲ್ರೆಡಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಡೀತಾ ಇರೋದನ್ನ ಟಾಸ್ಕ್ ನಡೀತಾ ಇರೋದನ್ನ ಇಲ್ಲಿ ನೋಡೋಕ್ಕಾಗಲ್ಲ ನೀವು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ. ಎಸ್, ಸೊ ಕನ್ನಡದಲ್ಲಿ ಈಗ ಸದ್ಯಕ್ಕೆ ಏನಪ್ಪ ಒಂದು ಸಂಚಲನ ಅಂತಂದರೆ, ಈಗ ಆಚೆ ಕಡೆ ಹೋಗಿದಾರಲ್ಲ ಅವ್ರಿಗೇನಾದ್ರು ಅಡ್ವಾಂಟೇಜ್ ಆಗ್ಬೋದು ಅಂತ ತುಂಬ ಜನ ಕ್ವಶನ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಅಡ್ವಾಂಟೇಜ್ ಅಂತೂ ಆಗೋದೇ ಇಲ್ಲ. ಯಾಕೆ ಅಂತಂದರೆ 1 ವೀಕಲ್ಲಿ ಏನು ಗೊತ್ತಾಗಲ್ಲ ಗುರು, ನೀವು ಹಿಂಗೆ ನಾವು ಹಂಗೆ ಅಂತ ಕ್ಯಾರೆಕ್ಟರ್ ಜಡ್ಜ್ ಮಾಡೋದಕ್ಕೆ ಇನ್ನೂ ನಮಗೆ ಜನಗಳಿಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಂದು 3 ವೀಕ್ 4 ವೀಕ್ ಹೋಗಬೇಕು, ಅವ್ರ ಜೊತೆ ಎಮೋಷನಲಿ ನಾವು ಕನೆಕ್ಟ್ ಆಗಬೇಕು. ಆ ನಂತರ ನೆಕ್ಸ್ಟು ನಮಗೊಂದು ಅನ್ಸುತ್ತೆ, ಓಕೆ ಇಲ್ಲಪ್ಪ ಇವ್ರನ್ನ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ನಾವು ಯಾರ ಬಗ್ಗೆನೂ ಜಡ್ಜ್ ಮಾಡೋಕ್ಕಾಗಲ್ಲ, ಕ್ಲಿಯರ್ ಕಟ್ಟಾಗಿ ಜಡ್ಜ್ ಮಾಡೋಕ್ಕಾಗಲ್ಲ. 1-2 ಕಂಟೆಸ್ಟೆಂಟ್ಗಳನ್ನ ಬಿಟ್ಟರೆ ಇನ್ನು ಮಿಕ್ದವ್ರು ಯಾರು ಕೂಡ ಇನ್ನೂ ಸದ್ಯಕ್ಕೆ ನಮ್ಗೆ ಅಷ್ಟು ಪರಿಚಯಗಳಾಗಿಲ್ಲ. ಹೋಪ್ ದಟ್ ಬಿಗ್ ಬಾಸ್ ಅವ್ರೀಗ ಒಂದು ಏನು ಬ್ರೇಕ್ ತೊಗೊಂಡಿದ್ದಾರೋ, 1 day ಬ್ರೇಕ್ ತೊಗೊಂಡಿದ್ದಾರೋ, ಅದನ್ನು ಮತ್ತೆ ಬ್ಯಾರಿಯರ್ನ ಬ್ರೇಕ್ ಮಾಡಿ ಮತ್ತೆ ರಿಟರ್ನು ಇವತ್ತು ಬಿಡ್ತಾರೇನೋ ಅಂತ ಅನಿಸ್ತದೆ. ಇನ್ ಕೇಸ್ ಆದೇಶ ಬಂತು ಅಂತಂದರೆ ಮತ್ತೆ ಜಾಲಿವುಡ್ ರೀಓಪನ್ ಆಗುತ್ತೆ, ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಮನೆ ಒಳಗಡೆ ಹೋಗ್ಬಿಡ್ತಾರೆ. ಸೊ ಮತ್ತೆ ನಾರ್ಮಲ್ ಆಗಿ ಏನು ಎಂದಿಂತೆ ಹೆಂಗೆ ನಡೀತಾ ಇದೆಯೋ ಅದೇ ರೀತಿ ನಡೆಯುತ್ತೆ. ಆ್ಯಂಡ್ ಆಲ್ರೆಡಿ ಗೊತ್ತಿರೋ ಹಾಗೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದೆ. ಆ್ಯಂಡ್ ತುಂಬ ಜನ ಆಲ್ರೆಡಿ ನಾಮಿನೇಷನ್ಸ್ಗಳಲ್ಲಿ ಆಗಿದ್ದಾರೆ. ಸೊ ಅವ್ರನ್ನ ನೀವು ಸೇವ್ ಮಾಡ್ಬೋದು. ಆ್ಯಂಡ್ ಜೊತೆಗೆ ಏನಪ್ಪ ಅಂತಂದರೆ ಈ ವೀಕಲ್ಲಿ ಮೇ ಬಿ ನನ್ನ ಪ್ರಕಾರ ಎಲಿಮಿನೇಷನ್ ಇರೋದು ಡೌಟ್ ಇರುತ್ತೆ. ಯಾಕೆ ಅಂತಂದರೆ ಇದು ನಾಮಿನೇಷನ್ ಪ್ರಕ್ರಿಯೆ ಆಲ್ರೆಡಿ ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ನನಗೆ ಗೊತ್ತಿರೋ ಪ್ರಕಾರ ಈ ವೀಕಲ್ಲಿ ಯಾವುದೇ ಎಲಿಮಿನೇಷನ್ ಇರಲ್ಲ. ಕಿಚ್ಚ ಸುದೀಪ್ ಸರ್ ಕೆಂಚನ ಪಂಚಾಯಿತಿ ನಡೀದೇನೂ ಕೂಡ ಇರ್ಬೋದು. ಬಟ್ ಕಾದು ನೋಡೋಣ, ಯಾಕಂದರೆ ಬಿಗ್ ಬಾಸ್ ಟೀಮ್ ಮೇಲೆ ಡಿಪೆಂಡ್ ಆಗುತ್ತೆ, ಎಸ್ಪೆಷಲಿ ಈ ಆದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ಆದೇಶ ಬಂತು ಅಂತಂದರೆ 1 day ಗ್ಯಾಪ್ ಆಗಿದೆ ಅಷ್ಟೇ. ಯಾಕಂದರೆ ನೆನ್ನೆ ಈವ್ನಿಂಗ್ ಅವ್ರನ್ನ ಕರ್ಕೊಂಬಂದಿರೋದಲ್ವ. ಸೊ ಈವ್ನಿಂಗ್ ಕರ್ಕೊಂಬಂದು ಇವತ್ತಿನ ಮಧ್ಯೆ ಈವ್ನಿಂಗ್ವರೆಗೂ ಅಂತಂದರೆ 1 day ಗ್ಯಾಪ್ ಆಗುತ್ತೆ. ಸೊ ಮೇ ಬಿ ನನ್ನ ಪ್ರಕಾರ 1 day ಗ್ಯಾಪ್ ಆಗಿ ಒಳಗಡೆ ಬಿಟ್ಟರು ಕೂಡ ಅವ್ರಿಗೆ ರೆಡಿ ಮಾಡಿ ಕಿಚನ ಪಂಚಾಯಿತಿ ಮಾಡುವಂಥ ಕೆಪಬಿಲಿಟಿ ಬಿಗ್ ಬಾಸ್ ತಂಡಕ್ಕೆ ಚೆನ್ನಾಗಿದೆ ಅಂತ ಗೊತ್ತಿದೆ. ಸೊ ಎನಿವೇಸ್ ಗೈಸ್, ಮತ್ತೆ ಬಿಗ್ ಬಾಸ್ ಇನ್ ಕೇಸ್ ಓಪನ್ ಆಗಿದೆ ಅಂತಂದರೆ ಎಷ್ಟು ಖುಷಿ ಪಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ನೋಡೋದಿಲ್ಲ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.